ಸ್ನೇಹಿತರೆ ನಮಸ್ಕಾರ. ನೀಟ್ ಪರೀಕ್ಷೆಯಲ್ಲಿ ಆಗಿರೋ ಅಕ್ರಮ ವಿರೋಧಿಸಿ ಮೊನ್ನೆ ಜಂತರ್ ಮಂತರ್ನಲ್ಲಿ ಆದ ಪ್ರತಿಭಟನೆ ನಿಮಗೆಲ್ಲ ಗೊತ್ತಿರುತ್ತೆ. ಎಷ್ಟು ದೊಡ್ಡ ಲೆವೆಲಲ್ಲಿ ಆಯಿತು, ಎಷ್ಟು ಜನರ ಗಮನ ಸೆಳೀತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಆದರೆ ಅದರ ಬಿಸಿ ಆರೋ ಮೊದಲೇ ಜಾರ್ಖಂಡ್ನಲ್ಲಿ ಮತ್ತೊಂದು ವಿದ್ಯಾರ್ಥಿ ಪ್ರತಿಭಟನೆ ಶುರುವಾಗಿದೆ. ಅದು ಕೂಡ ಈ ವಿಡಿಯೋ ರೆಕಾರ್ಡ್ ಆಗೋ ಹೊತ್ತಿಗೆ 21ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಕ್ಕಳು ಯಾಕಪ್ಪ ಈ ಥರ ಪ್ರತಿಭಟನೆ ಮಾಡ್ತಿದ್ದಾರೆ? ಓದೋದು, ಬರೆಯೋದು, ಕಾಲೇಜಿಗೆ ಹೋಗೋದು ಬಿಟ್ಟು ಏನಿದು ಎಲ್ಲ ಕಡೆ ಪ್ರತಿಭಟನೆ ಅಂತ ಮಾಡ್ತಿದ್ದಾರೆ ಅಂತ ಕೆಲವರಿಗಾದರೂ ಅನಿಸಿರ್ಬೋದು. ಆದರೆ ವಿದ್ಯಾರ್ಥಿಗಳು ಮತ್ತು ನಾನಾ ಸರ್ಕಾರಿ ಕೆಲಸಗಳ ಅಭ್ಯರ್ಥಿಗಳು ಈ ಪಾರ್ಟಿ ಪ್ರತಿಭಟನೆ ಮಾಡೋಕೆ ಹೊರಟಿದ್ದಾರೆ ಅಂತಂದರೆ ಅವರು ಎಷ್ಟೊಂದು ಬೇಸತ್ತೋಗಿರ್ಬೋದು ಅಥವಾ ಎಷ್ಟು ರೋಸ್ ಹೋಗಿರ್ಬೋದು ಅಂತ ನಾವು ಯೋಚನೆ ಮಾಡಬೇಕು ಅನಿಸುತ್ತೆ. ಒಂದು ಕಾಲೇಜ್ ಲೆವೆಲಲ್ಲಿ ಹಲವು ಪ್ರತಿಭಟನೆಗಳು ನಡೆಯೋದು ಸಹಜ. ಅಂದರೆ ನಾವೆಲ್ಲನೂ ಅದನ್ನು ಇಲ್ಲಿವರೆಗೆ ನೋಡಿರ್ತೀವಿ. ಆದರೆ ಸರ್ಕಾರನೇ ಎದುರು ಹಾಕ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳೆಲ್ಲ ಬೀದಿಗಿಳಿತಾರೆ ಅಂತಂದರೆ ಅವರು ಎಷ್ಟು ಫ್ರಸ್ಟ್ರೇಟ್ ಆಗಿದ್ದಾರೆ ಅಂತ ಯೋಚಿಸಬೇಕಾದ ಟೈಮ್ ಇದು. ಈಗಿನ ಎಜುಕೇಷನ್ ಸಿಸ್ಟಮ್ ಎಷ್ಟೊಂದು ಕಾಸ್ಟ್ಲಿ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತು. ಈಗ ಕೆಲಸ ಪಡೆಯೋದು ಕೂಡ ಎಷ್ಟು ಕಾಂಪಿಟೇಟಿವ್ ಆಗಿದೆ ಅನ್ನೋದು ಗೊತ್ತು. ಹಾಗಾಗಿ ಸಾಲ ಸೋಲ ಮಾಡಿ ಹಗಲು ರಾತ್ರಿ ಓದಿ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕೋದ್ರೆ ಅಲ್ಲೂ ಮೋಸ ಆದರೆ, ನೇಮಕಾತಿ ಪರೀಕ್ಷೆಗೆ ಹೋದರೆ ಅಲ್ಲೂ ಅವ್ಯವಹಾರ ಅಂತಂದರೆ ಯಾರಾದರೂ ಸುಮ್ಮನೆ ಇರೋದಕ್ಕೆ ಸಾಧ್ಯನಾ? ಇನ್ನು ಮೊದಲಾದರೆ ವಿದ್ಯಾರ್ಥಿಗಳಿಗೆ ತಮ್ಮ ಸಿಟ್ಟು ಆಕ್ರೋಶ ತೋರಿಸೋಕೆ ಇಷ್ಟೊಂದು ಮಾಧ್ಯಮಗಳಿರಲಿಲ್ಲ. ಅಂದರೆ ಒಟ್ಟು ಸೇರೋಕ್ಕೂ ಇಷ್ಟೊಂದು ಸಂಪರ್ಕ ಸಾಧನಗಳು ಇರಲಿಲ್ಲ. ಈಗ ನೂರಾರು ಡಿಜಿಟಲ್ ಮಾಧ್ಯಮಗಳು ಬಂದಿರೋದ್ರಿಂದ, ಸಂಪರ್ಕ ಸಾಧನಗಳು ಬಂದಿರೋದ್ರಿಂದ ಅವ್ರಿಗೂ ಪ್ರತಿಭಟನೆ ಮಾಡೋಕೆ ಇನ್ನಷ್ಟು ಧೈರ್ಯ ಉತ್ಸಾಹ ಬಂದಿದೆ ಅಂತ ಅನ್ಸುತ್ತೆ. ಜಾರ್ಖಂಡ್ನಲ್ಲಿರೋದು 3 ಪಕ್ಷಗಳು ಒಟ್ಟಾಗಿ ನಡೆಸ್ತಾ ಇರೋ ಸರ್ಕಾರ. ಜಾರ್ಖಂಡ್ ಮುಕ್ತಿ ಮೋರ್ಚಾ, ಕಾಂಗ್ರೆಸ್ ಮತ್ತು RJD ಈ 3 ಪಕ್ಷಗಳು ಸೇರಿ ಜಾರ್ಖಂಡ್ ಸರ್ಕಾರ ನಡೆಸ್ತಾ ಇದೆ. ಸೊ ಈ ಜಾರ್ಖಂಡ್ ಸರ್ಕಾರದ ವಿರುದ್ಧ ನಡೀತಾ ಇರೋ ವಿದ್ಯಾರ್ಥಿಗಳ ಪ್ರತಿಭಟನೆ ಇದು. ಮೊನ್ನೆ ಅಂತೂ ಇನ್ನೇನು ವಿದ್ಯಾರ್ಥಿಗಳು ಜಾರ್ಖಂಡ್ನ ವಿಧಾನಸಭೆಯೊಳಗೆ ನುಗ್ಗೇ ಬಿಟ್ರು ಅನ್ನೋ ಲೆವೆಲ್ಗೆ ಈ ಪ್ರತಿಭಟನೆ ಹೋಗಿತ್ತು. ಅದೇ ಪ್ರತಿಭಟನಾಕಾರರ ಮೇಲೆ, ಅಂದರೆ ಸ್ಟೂಡೆಂಟ್ಸ್ ಮೇಲೆ ಪೊಲೀಸರು ಲಾಠಿ ಬೀಸಿದ್ರು, ಟಿಯರ್ ಗ್ಯಾಸ್ ಬ್ಲಾಸ್ಟ್ ಮಾಡಿದ್ರು, ಜಲಫಿರಂಗಿ ಪ್ರಯೋಗ ಮಾಡಿದ್ರು. ಹಾಗಿದ್ರೆ ಯಾವ ರಾಜ್ಯಗಳಿಗೂ ಯಾವ ಪರೀಕ್ಷೆನೂ ಸರಿಯಾಗಿ ನಡೆಸೋಕೆ ಆಗಲ್ವಾ? ನೇಮಕಾತಿಯಲ್ಲೇ ಭ್ರಷ್ಟಾಚಾರ ಅಂತಂದರೆ ಆಮೇಲೆ ಅವರಿಂದ ಏನು ಕೆಲಸ ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇದೆ? ಸೊ ಈ ಜಾರ್ಖಂಡ್ ವಿದ್ಯಾರ್ಥಿಗಳ ಪ್ರತಿಭಟನೆಯ ಒಂದು ಸಂಪೂರ್ಣ ಚಿತ್ರಣನೇ ಈ ಸ್ಟೋರಿ. ನಾನು ಸುಧನ್ವ ದೇರಾಜೆ, ನೀವು ನೋಡ್ತಿದ್ದೀರಾ ಕರೆಂಟ್ ಕನ್ನಡ. ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ KPSC ಅಂತ ಇದ್ದ ಹಾಗೆ ಜಾರ್ಖಂಡ್ ರಾಜ್ಯದಲ್ಲಿ ಇರೋದು JPSC, ಅಂದರೆ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಅದನ್ನು ಕರೀತಾರೆ. ಇದು ಏನು ಮಾಡತ್ತಪ್ಪ ಅಂತಂದರೆ ಜಿಲ್ಲಾ ಮಟ್ಟದ ಮುಖ್ಯ ಸರ್ಕಾರಿ ಅಧಿಕಾರಿಗಳನ್ನ ಆಯ್ಕೆ ಮಾಡೋ ಥರದ ಒಂದು ಸಂಸ್ಥೆ ಇದು. ನಮ್ಮ ಕರ್ನಾಟಕದ KPSC ಹಣೆಬರ ನಿಮಗೆಲ್ಲ ಗೊತ್ತಾಗಿರುತ್ತೆ. KPSC ಅಧ್ಯಕ್ಷ ಶಿವಶಂಕರಪ್ಪ ಸಾವ್ಕಾರ್ ಅವರೇ ಅಮಾನತಾಗಿದ್ದಾರೆ. ಅವರ ಮಗಳು ಸುಳ್ಳು ಆದಾಯ ಪತ್ರ ಕೊಟ್ಟಿದ್ದಾಳೆ ಅನ್ನೋ ಆರೋಪ ಬಂದಿದೆ. ಇಲ್ಲಿ ಹೇಗೆ KPSCಯಲ್ಲಿ ಹಲವಾರು ಅಕ್ರಮಗಳು ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ, ಅದೇ ಥರ ಜಾರ್ಖಂಡ್ನ JPSCಯಲ್ಲೂ ಕೂಡ ಈಗ ಅಕ್ರಮ ಬಯಲಾಗಿದೆ. ಹಾಗಂತ ಅಲ್ಲಿರೋದು JPSC ಮಾತ್ರ ಅಲ್ಲ, ಇನ್ನೊಂದು ಸಂಸ್ಥೆನೂ ಇದೆ. ಅದರ ಹೆಸರು JSSC, ಅಂದರೆ ಜಾರ್ಖಂಡ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ. ಅಂದರೆ ಇದು ಸ್ವಲ್ಪ ಕಿರಿಯ ಅಧಿಕಾರಿಗಳ ನೇಮಕಾತಿ ನಡೆಸೋ ಸಂಸ್ಥೆ. ಅಂದರೆ ಕಾನ್ಸ್ಟೇಬಲ್ ಇರ್ಬೋದು, ಕ್ಲರ್ಕ್ ಇರ್ಬೋದು, ಟೆಕ್ನಿಕಲ್ ಸ್ಟಾಫ್ ಇರ್ಬೋದು, ಇವರೆಲ್ಲರ ನೇಮಕಾತಿ ನಡೆಸೋ ಪರೀಕ್ಷೆಗಳನ್ನು ಇದು ನಡೆಸುತ್ತೆ. ಆದರೆ ಇಲ್ಲೂ ಕೂಡ ತುಂಬ ಅಕ್ರಮ ಆಗ್ತಾ ಇದೆ, ಇಲ್ಲೂ ಸರಿಯಾದ ಪಾರದರ್ಶಕತೆ ಇಲ್ಲ, ಇಲ್ಲೂ ಅವ್ಯವಹಾರ ನಡೀತಾ ಇದೆ ಅಂತ ಯಾರೆಲ್ಲ ಅಭ್ಯರ್ಥಿಗಳಿದ್ರೋ ಅವರೆಲ್ಲ ತುಂಬ ಕಾಲದಿಂದ ಅನುಮಾನ ಅಸಮಾಧಾನ ವ್ಯಕ್ತಪಡಿಸ್ತಾನೆ ಇದ್ರು. ಅದೇ ಈಗ ಒಂದು ಪೀಕ್ ತಲುಪಿರೋದು. ಸೊ ಎಲ್ಲ ವಿದ್ಯಾರ್ಥಿಗಳು ಒಟ್ಟು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ರು. ಯಾವ ಕಾರಣಕ್ಕೆ ಅಪ್ಪ ಅಂತಂದರೆ JPSC ಅಂದರೆ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ರದ್ದುಪಡಿಸಬೇಕು ಮತ್ತು ಮರುಪರೀಕ್ಷೆ ನಡೆಸಬೇಕು ಮತ್ತು ಈ ನೇಮಕಾತಿ ವ್ಯವಸ್ಥೆಯ ಬಗ್ಗೆ ಒಂದು ಸ್ವತಂತ್ರ ತನಿಖೆ ನಡೆಸಬೇಕು ಅಂತ ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲಿ ಭಾರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ.
ಹಾಗಂತ ಇಲ್ಲಿ ಯಾವಾಗ ಈ ಪ್ರತಿಭಟನೆ ಶುರುವಾಯಿತು, ಯಾವ್ಯಾವತ್ತು ಏನೇನಾಯಿತು, ಯಾವ ಥರ ಬೆಳವಣಿಗೆ ಆಯಿತು ಅಂತ ನೋಡೋದಾದರೆ, JPSC ನಡೆಸಬೇಕಿದ್ದ ಈ ಸಿವಿಲ್ ಸರ್ವಿಸ್ ಮೇನ್ಸ್ ಎಕ್ಸಾಮಿನೇಷನ್ ಜುಲೈ 25ರಿಂದ 27ರವರೆಗೆ ನಡೀಬೇಕಿತ್ತು. ಆಗ ಒಂದು ದೊಡ್ಡ ಪವಾಡ ಆಗೋಯ್ತು, ಒಂದು ಮ್ಯಾಜಿಕ್ ಆಗೋಯ್ತು. ಏನಪ್ಪ ಅಂದರೆ, ಈ ಪ್ರಿಲಿಮಿನರಿ ಎಕ್ಸಾಮ್ನ ಒಂದು ಆನ್ಸರ್ ಶೀಟು ವೈರಲ್ ಆಗೋಯ್ತು. ಅಂದರೆ ಅಲ್ಲಿ ಮಲ್ಟಿ ಆನ್ಸರ್ ಕೊಡಬಹುದಾದ ಬಹು ಆಯ್ಕೆಯ ಕ್ವಶನ್ ಪೇಪರ್ ಇತ್ತು. ಅದನ್ನು ಪಾಸ್ ಆಗೋಕೆ ಮಿನಿಮಮ್ ಮಾರ್ಕ್ಸು 144 ಮಾರ್ಕ್ಸ್ ಬೇಕಾಗಿತ್ತು. ಆದರೆ ಇಲ್ಲಿ ಸಿಲೆಕ್ಟ್ ಆಗಿರೋ ಒಬ್ಬ ಅಭ್ಯರ್ಥಿಯ ಆನ್ಸರ್ ಶೀಟ್ನಲ್ಲಿ ಅವನು ಬರೆದಿರೋದು ಬರೀ 48 ಪ್ರಶ್ನೆಗಳಿಗೆ ಮಾತ್ರ ಉತ್ತರ. ಅದರಲ್ಲೂ ಎಷ್ಟು ಸರಿ ಬರೆದಿದ್ದಾನೋ ಎಷ್ಟು ತಪ್ಪು ಬರೆದಿದ್ದಾನೋ ಗೊತ್ತಿಲ್ಲ. ನಿಜವಾಗಿ ಬೇಕಾಗಿರೋದು 144 ಮಾರ್ಕ್ಸು, ಬಟ್ ಅವನು ಅಟೆಂಡ್ ಮಾಡಿರೋದು ಬರೀ 48 ಪ್ರಶ್ನೆಗಳಿಗೆ ಮಾತ್ರ. ಆದರೂ ಅವನು ಸಿಲೆಕ್ಟ್ ಆಗಿದ್ದಾನೆ ಅಂತಾಯಿತು. ಯಾವಾಗ ಈ ಆನ್ಸರ್ ಶೀಟು ಇಂಟರ್ನೆಟ್ನಲ್ಲಿ ವೈರಲ್ ಆಯಿತು, ಆವಾಗ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ರು. ಇದಾದ 2 ದಿವಸಕ್ಕೆ ಜಾರ್ಖಂಡ್ ಸರ್ಕಾರ JPSC ಪರೀಕ್ಷಾ ವಿಭಾಗದ ಉಪನಿಯಂತ್ರಕಿ ಶ್ವೇತಾ ಗುಪ್ತಾ ಸೇರಿದಂತೆ 5 ಜನರನ್ನ ಅರೆಸ್ಟ್ ಮಾಡಿತು. ಪರೀಕ್ಷೆನ ಪೋಸ್ಟ್ಪೋನ್ ಮಾಡಿದ್ರು. ಆದರೆ ಪ್ರತಿಭಟನೆ ಏನೂ ಕಡಿಮೆ ಆಗಲಿಲ್ಲ. ಅಲ್ಲಿ ವಿರೋಧ ಪಕ್ಷದಲ್ಲಿರೋದು BJP. ಹಾಗಾಗಿ BJPಯವರು ಕೂಡ ಅವರು ವಿದ್ಯಾರ್ಥಿ ವಿಂಗ್ ಏನಿದೆ ABVP ಮೂಲಕ ದೊಡ್ಡ ಪ್ರತಿಭಟನೆ ಮಾಡಿದ್ರು. ಯಾಕಂದರೆ ದಿಲ್ಲಿನಲ್ಲಿರೋ ನಡೆದಿರೋ ಪ್ರತಿಭಟನೆ ಅದೊಂಥರ ಆಂಟಿ BJP ಪ್ರತಿಭಟನೆ ಅನ್ನೋ ಥರ ಆಗಿತ್ತು. ಕೇಂದ್ರದಲ್ಲಿ BJP ನೇತೃತ್ವದಲ್ಲಿರುವ NDA ವಿರೋಧಿಸಿ ಈ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇದೆ ಅನ್ನೋ ಥರದ ಒಂದು ಭಾವನೆ ದಿಲ್ಲಿನಲ್ಲಿ ಬಂದಿತ್ತು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಸಪೋರ್ಟ್ ಇರೋ ಜಾರ್ಖಂಡ್ ಸರ್ಕಾರ ಇರೋದ್ರಿಂದ ಇಲ್ಲಿ BJPಯ ಹುಡುಗರು, BJPಯ ABVP ವಿಂಗ್ನವರು ತುಂಬ ದೊಡ್ಡ ಪ್ರತಿಭಟನೆಯನ್ನು ಮಾಡೋಕೆ ಶುರು ಮಾಡಿದ್ರು. ಜುಲೈ 30ರಂದು ಏನಾಯ್ತಪ್ಪ ಅಂತಂದರೆ, ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ನ ಯುವ ಮತ್ತು ವಿದ್ಯಾರ್ಥಿ ಘಟಕಗಳು ಕೂಡ ಪ್ರತಿಭಟನೆ ನಡೆಸಿ ಈ JPSC ಪರೀಕ್ಷೆಯ ಅಕ್ರಮಗಳ ಬಗ್ಗೆ CBI ತನಿಖೆಗೆ ಒತ್ತಾಯ ಮಾಡಿತು. ಆಗಸ್ಟ್ ಮೊದಲ ವಾರದಿಂದ ಈ ಹಂತದಲ್ಲಿ ಪ್ರತಿಭಟನೆ ಕೇವಲ ಒಂದು ಪರೀಕ್ಷೆ ರದ್ದುಪಡಿಸೋ ಬೇಡಿಕೆಯಿಂದ ಒಂದು ಸ್ಟೆಪ್ ಮೇಲಕ್ಕೋಯ್ತು. ಅಂದರೆ ಅದು JPSC ಮತ್ತು JSSC ವ್ಯವಸ್ಥೆಯ ಸಮಗ್ರ ಸುಧಾರಣೆ ಆಗಬೇಕು ಅನ್ನೋದು ಈ ಎಲ್ಲರ ಬೇಡಿಕೆ ಆಯಿತು. ಇದಕ್ಕಾಗಿ ರಾಂಚಿಯ ಜೈಪಾಲ್ ಸಿಂಗ್ ಮುಂಡಾ ಸ್ಟೇಡಿಯಂನಲ್ಲಿ ಪ್ರತಿಭಟನೆ ಮಾಡೋಕೆ ಎಲ್ಲರೂ ಶುರು ಮಾಡಿದ್ರು. ಹೇಗೆ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡಿದ್ರು, ಅದೇ ಥರ ಇಲ್ಲಿ ಈ ಸ್ಟೇಡಿಯಂನಲ್ಲಿ ವಿದ್ಯಾರ್ಥಿಗಳು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ಶುರು ಮಾಡಿದ್ರು. ಸರ್ಕಾರ ಮಾತುಕತೆ ಮಾಡ್ತು, ಇಲ್ಲ ಅಂತೇನೂ ಇಲ್ಲ. ಆದರೆ ಸರ್ಕಾರ ಹೇಳಿರೋ ಮಾತಿಗೆ ವಿದ್ಯಾರ್ಥಿ ಸಂಘಟನೆಗಳು ಸ್ಯಾಟಿಸ್ಫೈ ಆಗಲೇ ಇಲ್ಲ. ಆಗಸ್ಟ್ 7ನೇ ತಾರೀಕು ಯುವ ಸಂಘಟನೆಗಳು ಜಾರ್ಖಂಡ್ ಅಸೆಂಬ್ಲಿ ಚಲೋಗೆ ಕರೆ ನೀಡುತ್ತವೆ. ಇದರಿಂದ ಪ್ರತಿಭಟನೆ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋ ಒಂದು ಮುನ್ಸೂಚನೆ ಸಿಗುತ್ತೆ. ಇದೇ ಸಂದರ್ಭದಲ್ಲಿ ಪ್ರತಿಭಟನೆಗೆ ಬೇರೆ ಬೇರೆ ಸಾಮಾಜಿಕ ಸಂಘಟನೆಗಳು ಕೂಡ ಸೇರ್ಕೊಳ್ಳೋಕೆ ಶುರುವಾಯಿತು. ಇದರಿಂದ ಏನೋ ಒಂದು ಸಣ್ಣ ತೊರೆ ಥರ ಶುರುವಾಗಿದ್ದ ಪ್ರತಿಭಟನೆ ಒಂಥರ ನದಿಯಾಗಿ, ಸಮುದ್ರ ಆಗಿ, ದೊಡ್ಡ ಅಲೆ ಆಗೋಕ್ಕೆ ಶುರುವಾಯಿತು. ಆಗಸ್ಟ್ 10ನೇ ತಾರೀಕು ಇದು ಜಾರ್ಖಂಡ್ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ತುಂಬ ಇಂಪಾರ್ಟೆಂಟ್ ದಿನ. ಅವತ್ತು ನಾವು ವಿಧಾನಸಭೆಗೆ ನುಗ್ಬಿಡ್ತೀವಿ ಅಂತ ಎಲ್ಲ ವಿದ್ಯಾರ್ಥಿಗಳು ಹೊರಟರು. ಸಾವಿರಾರು ವಿದ್ಯಾರ್ಥಿಗಳು ಹೇಗೆ ದಿಲ್ಲಿನಲ್ಲಿ ನಾವು ಪಾರ್ಲಿಮೆಂಟ್ಗೆ ನುಗ್ತೀವಿ ಅಂತ ಹೊರಟರು, ಅದೇ ಥರ ಇಲ್ಲಿ ವಿಧಾನಸಭೆಗೆ ನುಗ್ಬಿಡ್ತೀವಿ ಅಂತ ಎಲ್ಲ ಸ್ಟೂಡೆಂಟ್ಸು ಹೊರಟರು. ಆಗ ಪ್ರತಿಭಟನಾಕಾರರ ಮೇಲೆ ಮತ್ತೆ ದಿಲ್ಲಿನಲ್ಲಿ ಏನಾಗಿತ್ತೋ ಅದೇ ಇಲ್ಲೂ ಆಯಿತು. ಟಿಯರ್ ಗ್ಯಾಸ್ ಬ್ಲಾಸ್ಟ್ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು. ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರೋ ಅವರೆಲ್ಲರ ಮೇಲೇನೂ ಲಾಠಿ ಚಾರ್ಜ್ ಆಯಿತು. ಈ ಪ್ರತಿಭಟನೆಯನ್ನು ಮುಖ್ಯವಾಗಿ ಲೀಡ್ ಮಾಡ್ತಾ ಇರೋದು 33 ವರ್ಷದ JLKMನ ಲೀಡರ್ ಆಗಿರೋ ದೇವೇಂದ್ರನಾಥ್ ಮಹತೋ. ಈತ 9 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದ. ಯಾವ ಥರ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಅದೇ ಥರ 9 ದಿವಸಗಳಿಂದ ಈತ ಕೂಡ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದ. ಆದರೆ ಯಾವಾಗ ಈ ಗಲಾಟೆ ಆಯಿತು, ಇದರಿಂದ ಅವರು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ರು. ಅಲ್ಲಿ ಒಂದು 3 ದಿವಸ ಇದ್ದು ಮತ್ತೆ ಪ್ರತಿಭಟನೆಯನ್ನು ಸೇರ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗುವಾಗ ಈ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಿರೋ ಕಾಕ್ರೋಚ್ ಜನತಾ ಪಾರ್ಟಿ ಏನು ಮಾಡ್ತಾ ಇದೆ ಅಂತ ನಿಮಗೂ ಒಂದು ಡೌಟ್ ಬರ್ಬೋದು. ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕರಾದ ಅಭಿಜಿತ್ ದೀಪ್ಗೆ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ನಾವು
ಜಾರ್ಖಂಡ್ನ ವಿದ್ಯಾರ್ಥಿ ಪ್ರತಿಭಟನೆಗೆ ನೈತಿಕ ಬೆಂಬಲ ಸೂಚಿಸ್ತೀವಿ, ಆದರೆ ನಾನೇ ಡೈರೆಕ್ಟಾಗಿ ಅಲ್ಲಿ ಹೋಗಲ್ಲ ಅನ್ನೋ ಹೇಳಿಕೆನ ಅಭಿಜಿತ್ ದೀಪ್ಗೆ ಕೊಟ್ಟಿದ್ದಾರೆ. ಯಾಕಂದರೆ ಆಲ್ರೆಡಿ ಒಂದಷ್ಟು ಜನ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಾನು ಹೋಗಿ ಪ್ರತಿಭಟನೆ ಮಾಡಿದ್ರೆ ನಾನು ಅದನ್ನು ಹೈಜಾಕ್ ಮಾಡಿದಾಗ ಆಗುತ್ತೆ. ನಾನು ಅಲ್ಲಿಯ ಫೇಸ್ ಆಗೋಕ್ಕೆ ಇಷ್ಟಪಡಲ್ಲ. ಬಟ್ ಆ ವಿದ್ಯಾರ್ಥಿಗಳಿಗೆ ನಮ್ಮ ಬೆಂಬಲ ಇದೆ, CJP ಬೆಂಬಲ ಇದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. ಇಷ್ಟೆಲ್ಲ ಪ್ರತಿಭಟನೆಗಳಾದ ಮೇಲೆ ಜಾರ್ಖಂಡ್ನ ಸರ್ಕಾರ 2 ಎಕ್ಸಾಮ್ಗಳನ್ನು, ಅಂದರೆ ಅದು ಮೇನ್ ಎಕ್ಸಾಮು ಮತ್ತು ಪ್ರಿಲಿಮಿನರಿ ಎಕ್ಸಾಮ್, ಇದು ಎರಡನ್ನೂ ಕೂಡ ರದ್ದು ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಇಷ್ಟಲ್ಲೇ ಈ ಪರೀಕ್ಷೆಗಳನ್ನ ಒಂದು ಪ್ರೈವೇಟ್ ಸಂಸ್ಥೆ ನಡೆಸ್ತಾ ಇತ್ತು. ಅಂದರೆ ಒಂದು TDPL ಅನ್ನೋ ಒಂದು ಪ್ರೈವೇಟ್ ಬಾಡಿ ಈ ಪರೀಕ್ಷೆಗಳನ್ನ ನಡೆಸ್ತಾ ಇತ್ತು. ಸೊ ಅದ್ರ ಮೇಲೂ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅನ್ನೋ ಮಾತನ್ನ ಸರ್ಕಾರ ಹೇಳಿದೆ. ಇನ್ನು JPSCಯ 3 ಜನ ಸದಸ್ಯರು ರಿಸೈನ್ ಮಾಡಿದ್ದಾರೆ. ಮಾತ್ರ ಅಲ್ಲ, JPSCಯ ಚೇರ್ಮನ್ ಅವರನ್ನು ಕೂಡ ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟು CID ಅರೆಸ್ಟ್ ಮಾಡಿದೆ. ಇಷ್ಟೆಲ್ಲ ಆದರೂ ಯಾಕೆ ಪ್ರತಿಭಟನೆ ಮುಗಿತಾ ಇಲ್ಲ ಅಂತಂದರೆ, ಸ್ಟೂಡೆಂಟ್ಸು ಇಷ್ಟಕ್ಕೆ ಸಮಾಧಾನ ಪಡ್ಕೊಂಡಿಲ್ಲ. ಯಾಕಂದರೆ ರಾಜ್ಯದ ತನಿಖಾ ಸಂಸ್ಥೆಗಳು SIT ಇರ್ಬೋದು, CID ಇರ್ಬೋದು, ಇವರೇ ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಇದನ್ನು CBI ತನಿಖೆಗೆ ಕೊಡಬೇಕು ಅಂತ ಈ ವಿದ್ಯಾರ್ಥಿಗಳೆಲ್ಲ ಪಟ್ಟು ಹಿಡಿದಿದ್ದಾರೆ. ಅಕಸ್ಮಾತ್ ನೀವು CIDಗೆ ಕೊಡಲ್ಲ ಅಂತಂದರೆ ಜಾರ್ಖಂಡ ಹೊರಗಡೆ ಇರೋ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ಒಂದು ಕಮಿಟಿ ಮಾಡಿ ನೀವು ತನಿಖೆ ಮಾಡಿಸ್ಬೇಕು ಅನ್ನೋ ಒತ್ತಾಯನ ಈ ವಿದ್ಯಾರ್ಥಿ ಸಂಘಟನೆಗಳು ಸರ್ಕಾರದ ಮೇಲೆ ಮಾಡ್ತಾ ಇದೆ. ಒಟ್ಟಾರೆ ನೋಡಿದ್ರೆ ಸರ್ಕಾರಗಳ ಅವ್ಯವಸ್ಥೆಯಿಂದ ಬೇಸತ್ತಿರೋ ಸಮಾಜದ ಒಂದು ವರ್ಗ ಈಗ ಅಧಿಕಾರಸ್ಥರನ್ನ ಪ್ರಶ್ನೆ ಮಾಡೋದು ಕಲ್ತಿದೆ ಅಂತ ಅನ್ಸುತ್ತೆ. ಮಾತ್ರ ಅಲ್ಲ, ಉತ್ತರ ತರಿಸ್ಕೊಳ್ಳೋಕ್ಕೂ ಇವರು ಕಲ್ತಿದ್ದಾರೆ ಅನ್ನೋದು ಈ ಪ್ರತಿಭಟನೆಗಳನ್ನ ನೋಡಿದ್ರೆ ತುಂಬ ಸ್ಪಷ್ಟ ಆಗುತ್ತೆ. ಅಂದರೆ ಯಾರಾದರೂ ಸುಶಿಕ್ಷಿತರು ಅಥವಾ ಕ್ವಾಲಿಫೈಡ್ ವ್ಯಕ್ತಿಗಳು ಅಧಿಕಾರದಲ್ಲಿ ಇರಬೇಕು ಅಂತ ಈ ಜನ್ಜಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷಗಳ ದೊಡ್ಡವರಿಗೂ ಕೂಡ ಈ ವಿದ್ಯಾರ್ಥಿ ಪ್ರತಿಭಟನೆಗಳು ಒಂದು ದೊಡ್ಡ ಪಾಠ ಕಲಿಸೋ ಸೂಚನೆ ಇದೆ. ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆಗಳು ಜಾರ್ಖಂಡ್ನಿಂದ, ದಿಲ್ಲಿಯಿಂದ ಬೇರೆ ರಾಜ್ಯಗಳಿಗೆ ಹಬ್ಬಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಈ ವಿದ್ಯಾರ್ಥಿಗಳು ಮತ್ತು ಹೊಸ ಕೆಲಸಕ್ಕೋಸ್ಕರ ಹಂಬಲಿಸ್ತಾ ಇರೋ ಅಭ್ಯರ್ಥಿಗಳು ಇಷ್ಟೊಂದು ರೊಚ್ಚಿಗೇಳ್ತಾ ಇರೋದು ಸರಿ ಇದೆಯಾ? ಇದರಿಂದ ನಿಜವಾಗ್ಲೂ ಭ್ರಷ್ಟಾಚಾರ, ಅಕ್ರಮ ಕಡಿಮೆ ಆಗುತ್ತಾ? ಅಥವಾ ಇದಕ್ಕೆ ಬೇರೆ ಏನಾದರೂ ದಾರಿ ಇದೆಯಾ? ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಮರೆಯದೆ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ಸಂದರ್ಶನಗಳು ನಿಮಗೆ ಇಷ್ಟ ಆಗ್ತಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡ್ತಾ ಇರಿ ಕರೆಂಟ್ ಕನ್ನಡ.